Hello everyone, this is Manasa BT. Welcome to my channel Make It Happen. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಎಕ್ಸಾಮ್ ಹತ್ರ ಬರಬೇಕಾದ್ರೆ ಮಾಡ್ತಿದ್ದೀನಿ. ಆ್ಯಂಡ್ ಇದು ಫಸ್ಟ್ ಪಾರ್ಟಲ್ಲಿ ಬರುತ್ತೆ. ಓಕೆ, ಪಾರ್ಟ್ 1. ಇದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಎಷ್ಟು 1ಇಂದ 4ವರೆಗೂ ಆರ್ಟಿಕಲ್ಸ್ ಇದೆ. ಓಕೆ, 1 2 3 4 ಈ ಆರ್ಟಿಕಲ್ಸಿಂದ ಪದೇ ಕ್ವೆಶನ್ಸ್ ಬಂದಿದೆ. ನೀವು ಅದಕ್ಕೆ ಇಂಪಾರ್ಟೆಂಟ್ ಇದೆ, ಇದನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ. ಆ್ಯಂಡ್ ಲಾಸ್ಟಲ್ಲಿ ಕ್ವಶನ್ನು ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ಕಂಪ್ಲೀಟಾಗಿ ಏನು ಡೌಟ್ ಇದ್ರೂ ಅಲ್ಲೇ ಸಾಲ್ವ್ ಆಗೋಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಸಿಂಪಲ್ ಆಗಿ ಆರ್ಟಿಕಲ್ 1ಅಲ್ಲಿ ಏನಿದೆ, 2ಅಲ್ಲಿ ಏನಿದೆ ಇದನ್ನ ಹೇಳ್ಕೊಂಡು ಹೋಗ್ತೀನಿ. ಲಾಸ್ಟ್ಗೆ ನೀವು ಕ್ವಶನ್ ಸಾಲ್ವ್ ಮಾಡ್ತೀರಲ್ಲ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಆರ್ಟಿಕಲ್ 1 ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ದಟ್ ಇಸ್ ಭಾರತ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೇನಾಗುತ್ತೆ, ಇದು ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಆಫ್ ಸ್ಟೇಟ್ಸ್ ಇದು ಫೆಡರೇಷನ್ ಆಫ್ ಸ್ಟೇಟ್ ಅಲ್ಲ, ಅಥವಾ ಕ್ವಾಸಿ ಫೆಡರಲ್ ಗವರ್ಮೆಂಟ್ ಅಂತ ಹೇಳಲ್ಲ, ಬಟ್ ಇಟ್ಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ ಆರ್ಟಿಕಲ್ ಅಲ್ಲ ಆಯ್ತು. ಸೊ ಸೆಕೆಂಡ್ ಆರ್ಟಿಕಲ್ ಏನಿದೆ ಅಂತ ನೋಡೋಣ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ಗೆ ಒಂದು ಪವರ್ ಇದೆ. ಸೊ ಸ್ಟೇಟ್ಸ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ರೆ, ಈಗ ಚೇಂಜಸ್ ಅಂತ ಹೇಳಿದ್ರೆ ಕೆಲವೊಂದು ಸ್ಟೇಟ್, ಈಗ ಒಂದು ಇಂಡಿಯಾ, ಇದು ಫುಲ್ ಕಂಪ್ಲೀಟ್ ಇಂಡಿಯಾ ಇದೆ, ಇದಕ್ಕೆ ಆ್ಯಡ್ ಮಾಡೋಂಥದ್ದು, ಎಕ್ಸ್ಟ್ರಾ ಆ್ಯಡ್ ಮಾಡೋಂಥದ್ದು. ಓಕೆ, ಮತ್ತೆ ಹೊಸದಾಗಿ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡೋಂಥದ್ದು. ಸೊ ಇದನ್ನ ಈ ಥರ ಏನಾದರೂ ಮಾಡೋದಾದ್ರೆ ಪಾರ್ಲಿಮೆಂಟ್ ಹತ್ರ ಪವರ್ ಇದೆ. ಇದು ಆರ್ಟಿಕಲ್ 2ಅಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ 2 ಥರ ನೋಡ್ಬೋದು. ಯಾವ ಥರ ಅಂತ ಹೇಳಿದ್ರೆ, ಫಸ್ಟೇ ಒಂದು ಸ್ಟೇಟ್ ಎಕ್ಸಿಸ್ಟ್ ಇರುತ್ತೆ, ಅದನ್ನ ನಾವು ಆ್ಯಡ್ ಮಾಡ್ಕೊಳ್ಳೋದಾದ್ರೆ. ಇಲ್ಲ ಸೆಕೆಂಡ್ ಒನ್ ಯಾವ ಥರ ಅಂತ ಹೇಳಿದ್ರೆ, ಬಿ ಅಲ್ಲಿ ಯಾವ ಥರ ಅಂದರೆ, ಇದನ್ನ ಹೊಸ ಸ್ಟೇಟ್ನ ನಾವು ತಗೊಂಡು ಅಟ್ಯಾಚ್ ಮಾಡೋವಂಥದ್ದು. ಓಕೆ, ಈ ಥರ ಹೊಸದಾಗಿ ಆ್ಯಡ್ ಮಾಡ್ಕೊಳ್ಳೋಂಥದ್ದು. ಸೊ ಈ ಥರ ಮಾಡೋದಾದ್ರೆ ಪಾರ್ಲಿಮೆಂಟ್ ಹತ್ರ ಪವರ್ ಇದೆ ಅಂತ. ಸೊ ಈಗ ಆರ್ಟಿಕಲ್ 3 ಇದೇ ಥರ ಬರುತ್ತೆ, ಬಟ್ ಅದರಲ್ಲಿ ಏನು ಚೇಂಜಸ್ ಇದೆ ಅಂತ ಹೇಳ್ತೀನಿ ನೋಡಿ. ಈಗ ಆರ್ಟಿಕಲ್ 3ಯಲ್ಲೂ ಸ್ಟೇಟ್ನ ಚೇಂಜ್ ಮಾಡೋ, ಫಾರ್ಮೇಷನ್ ಮಾಡೋ ಬಗ್ಗೆನೇ ಹೇಳಿದ್ದಾರೆ. ಸೊ ಏನು ಅಂತ ಅಂದರೆ, ಈಗ ಸ್ಟೇಟ್ ಇತ್ತೆ, ಒಂದು ಇಂಡಿಯಾ ಇದೆ ಇದು ಅಲ್ವಾ. ಸೊ ಇಲ್ಲಿ ಸ್ಟೇಟ್ಸ್ ಇದೆ, ಈ ಥರ ಡಿವೈಡ್ ಆಗಿದೆ ಸ್ಟೇಟ್ಸಲ್ಲಿ. ಸೊ ಈ ಆಲ್ರೆಡಿ ಈಗಿರೋ ಸ್ಟೇಟ್ನ ಏನಾದರೂ, ಈಗೊಂದು ಸ್ಟೇಟ್ ತಗೊಂಡಿದ್ದೀವಿ, ಅದನ್ನ ಡಿವೈಡ್ ಮಾಡೋದಾಗಲಿ, ಅಥವಾ ಇದಕ್ಕೆ ಈ ಇದೊಂದು ಸ್ಟೇಟ್ ಇದೆ, ಇದಕ್ಕೆ ಏನಾದರೂ ಪಕ್ಕದ ಸ್ಟೇಟಿಂದ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಈಗ ಈ ಥರ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಸ್ವಲ್ಪ ಆ್ಯಡ್ ಮಾಡಿ ಇದನ್ನ ಹೀಗೊಂದು ಸ್ಟೇಟ್ ಮಾಡೋದಾಗಲಿ. ಸೊ ಈ ಥರ ಇಂಟರ್ನಲ್ ಚೇಂಜಸ್ ಏನಾದರೂ ಮಾಡೋದಿರುತ್ತಲ್ಲ, ಅದನ್ನ ಮಾಡ್ಬೋದು. ಅದು ಪಾರ್ಲಿಮೆಂಟ್ ಹತ್ರ ಪವರ್ ಇದೆ ಅಂತ ಹೇಳಿ ಆರ್ಟಿಕಲ್ 3ಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದು ಜಸ್ಟ್ ಏನು, ಇಂಟರ್ನಲ್ ರೀಅಡ್ಜಸ್ಟ್ಮೆಂಟ್. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 4th ಒನ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಆರ್ಟಿಕಲ್ 2 ಮತ್ತು 3ಯಲ್ಲಿ ಸ್ಟೇಟ್ ಚೇಂಜಸ್ ಮಾಡ್ಬೋದು ಪಾರ್ಲಿಮೆಂಟಿಗೆ ಅಂತ ಹೇಳಿರಲ್ವಾ. ಸೊ ಇದನ್ನ ಮಾಡಬೇಕಾದ್ರೆ ಆರ್ಟಿಕಲ್ 368 ಅಮೆಂಡ್ಮೆಂಟಿಗೆ ಇರೋಂಥದ್ದು ಫೇಮಸ್ ಆರ್ಟಿಕಲ್ ಅಲ್ವಾ. ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಆರ್ಟಿಕಲ್ 368ಅಲ್ಲಿ ಹೇಳಿದ್ದಾರೆ. ಸೊ ನಾನು ಅಮೆಂಡ್ಮೆಂಟ್ ವೀಡಿಯೋಸ್ ಮಾಡಿದ್ದೀನಲ್ಲ ಹಿಂದೆ, ಸೊ ಆ ವೀಡಿಯೋಸ್ನ ಹೋಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಏನು ಅಂತ. ಸೊ ಈ 368 ಆರ್ಟಿಕಲ್ ಒಳಗಡೆ ಆರ್ಟಿಕಲ್ 2 ಮತ್ತು 3 ಬರಲ್ಲ ಅನ್ನೋದನ್ನ ಹೇಳಿದ್ದಾರೆ. ಓಕೆ, ಮತ್ತು ಇದನ್ನ ಯಾವ ಥರ ಈಗ ಸ್ಟೇಟ್ನ ಚೇಂಜಸ್ ಮಾಡಬೇಕು, ಇದ್ರದ್ದು ನೇಮ್ ಚೇಂಜ್ ಮಾಡಬೇಕಾಗಿರ್ಬೋದು, ಬಾರ್ಡರ್ ಚೇಂಜ್ ಮಾಡಬೇಕಾಗಿರ್ಬೋದು ಅಲ್ವಾ, ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ಯಾವುದ್ರಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ನೇಮ್ ಚೇಂಜ್ ಮಾಡೋದು ಅಂತ. ಸೊ ಆರ್ಟಿಕಲ್ 2 ಮತ್ತು 3 ಎರಡು ಚೇಂಜಸ್ ಮಾಡೋದು ಅಂತ ಮೆನ್ಷನ್ ಮಾಡಿದೆ ಅಲ್ವಾ. ಸೊ ಇಲ್ಲಿ ನೇಮ್ ಯಾವುದ್ರಲ್ಲಿ ಬರುತ್ತೆ, 3. ಸೊ ಹೇಗೆ ಅಂದರೆ, ಏನೇ ಇಂಟರ್ನಲ್ ಆಲ್ರೆಡಿ ಇರೋದನ್ನ ನಾವು ಏನೇ ಚೇಂಜ್ ಮಾಡ್ತೀವಲ್ವಾ, ಸೊ ಅದೆಲ್ಲ ಬರೋಂಥದ್ದು 3ಯಲ್ಲಿ ಬರುತ್ತೆ. ಓಕೆ, ಏನಾದರೂ ಹೊರಗಿಂದ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮಾತ್ರ ಇದು ಆರ್ಟಿಕಲ್ 2ಅಲ್ಲಿ ಬರೋಂಥದ್ದು. ಓಕೆ, ಇದು ನೆನ್ಪಿಟ್ಕೋಬೇಕು ನೀವು. ಮತ್ತು ಇನ್ನೊಂದು, ಇದು ಪಾರ್ಲಿಮೆಂಟಲ್ಲಿ ಸೊ ಇದು ಮೆಜಾರಿಟಿ ಬರಬೇಕಾ,
ಸಿಂಪಲ್ ಮೆಜಾರಿಟಿನ, 2/3 ಮೆಜಾರಿಟಿನ. ಸೊ ಇದನ್ನೆಲ್ಲ ನಿಮಗೆ ಗೊತ್ತಿರಬೇಕಲ್ವಾ? ಸೊ ಇದರಲ್ಲಿ ಏನಿಲ್ಲ, ಸ್ಟೇಟ್‌ನ ಚೇಂಜ್ ಮಾಡಬೇಕು, ನೇಮ್ ಚೇಂಜ್ ಮಾಡಬೇಕು, ಅದು ಬೌಂಡ್ರಿ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಸಿಂಪಲ್ ಮೆಜಾರಿಟಿಯಲ್ಲಿ ಆಗುತ್ತೆ. ಓಕೆ. ಸಿಂಪಲ್ ಮೆಜಾರಿಟಿ ಸಾಕು. ಸೊ ಇದ್ರಲ್ಲೂ ಅಷ್ಟೇ ಸಿಂಪಲ್ ಮೆಜಾರಿಟಿ ಆಗಿರ್ಬೋದು, 2/3 ಈ ಮೆಜಾರಿಟೀಸ್ ಎಲ್ಲ ನಾನು ಅಮೆಂಡ್ಮೆಂಟಲ್ಲೇನೆ ಕ್ಲಾಸಸಲ್ಲಿ ಮಾಡಿದ್ದೀನಿ. ಸೊ ಅಮೆಂಡ್ಮೆಂಟ್ ಕ್ಲಾಸಸ್‌ನ ಇದಾದ್ಮೇಲೆ ನೀವು ನೋಡ್ತಿದ್ರೆ ಅಮೆಂಡ್ಮೆಂಟ್ ಕ್ಲಾಸಸ್‌ನ ಕ್ಲಿಯರಾಗಿ ನೋಡ್ಕೊಂಡ್ರೆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ. ಸೊ ನಿಮಗೆ ರೀಸೆಂಟಾಗಿ ಯಾವುದೆಲ್ಲ ಸ್ಟೇಟ್ಸ್ ಏನಾದ್ರು ಚೇಂಜಸ್ ಆಯ್ತಾ ಏನೋ ಇದನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ತೆಲಂಗಾಣ ಆಯಿತು, ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಯಿತು ಅಲ್ವಾ? ಜಮ್ಮು ಆ್ಯಂಡ್ ಕಾಶ್ಮೀರ್ದು ಮತ್ತೆ ಇನ್ನು ಇದು ಪಾಂಡಿಚೇರಿ ಅದು 2006 ಅಲ್ಲಿ ಅಂದರೆ ರೀಸೆಂಟ್ ಅಂತ ಹೇಳಿದ್ರೆ ಈಗ ಹತ್ತತ್ರ ಯಾವುದು ಆಗಿದೆ ಅದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆ. ಸೊ ಉತ್ತರಾಂಚಲಿಂದ ಉತ್ತರಾಖಂಡ್ ಅಂತ ನೇಮ್ ಚೇಂಜ್ ಆಯಿತು. ಸೊ ಈ ಥರದನ್ನೆಲ್ಲ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ. ಸೊ ಇದ್ರ ಬಗ್ಗೆ ಅಷ್ಟೊಂದೇನು ಕೇಳಲ್ಲ, ಬಟ್ ಸ್ಟಿಲ್ ಏನಾದರೂ ಒಂದು ಸ್ಟೇಟ್ಮೆಂಟಲ್ಲಿ ಕೊಟ್ಬಿಟ್ರೆ ಬೇಕಾಗುತ್ತೆ. ಸೊ ಈಗ ಕ್ವೆಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಕ್ಲಿಯರ್ ಐಡಿಯಾ ಬರುತ್ತೆ ನೋಡಿ. ಆರ್ಟಿಕಲ್ 1 ಡೀಲ್ಸ್ ವಿತ್ ದ ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್. ಸೊ ನೇಮ್ ಬಗ್ಗೆ ಡೀಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾಕೆ ಇಲ್ಲಿ ಟೆರಿಟರಿ ಮತ್ತು ಯೂನಿಯನ್ ಅಂತ ಹೇಳಿದಾಗ ಇಲ್ಲಿ ನಾವು ಕಂಪ್ಲೀಟಾಗಿ ದೇಶಕ್ಕೆ ಹೇಳ್ತಿದ್ದೀವಿ, ಕಂಪ್ಲೀಟ್ ಇಂಡಿಯನ್. ಓಕೆ. ಸೊ ಅದ್ರಲ್ಲಿ ನಾವು ಹೇಳಿದ್ದೀವಲ್ವಾ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಮೆನ್ಷನ್ ಮಾಡಿದ್ದೀವಲ್ವಾ. ಸೊ ಹಾಗೆ ಅದು ಕರೆಕ್ಟ್ ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಒಂದು ಸೆಕೆಂಡ್ ನೋಡಿ. ಆರ್ಟಿಕಲ್ 2 ಡೀಲ್ಸ್ ವಿತ್ ದ ರೀನೇಮಿಂಗ್ ಆಫ್ ಸ್ಟೇಟ್ಸ್ ಅಂತ ಇದೆ. ಸೊ ಇಲ್ಲಿ ರೀನೇಮ್ ಮಾಡೋಂಥದ್ದ ಆರ್ಟಿಕಲ್ 2 ಅಲ್ಲಿ ಹೊಸದಾಗಿ ಆ್ಯಡ್ ಮಾಡೋಂಥದ್ದಲ್ವಾ? ಸೊ ದಟ್ ಈಸ್ ಇನ್ಕರೆಕ್ಟ್. ಇಲ್ಲಿ ಹೊಸದಾಗಿ ಏನೇ ಆ್ಯಡ್ ಮಾಡೋಂಥದ್ದು ಬೌಂಡ್ರಿ ಆ್ಯಡ್ ಮಾಡೋದಾದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅಲ್ವಾ ಪಾರ್ಲಿಮೆಂಟ್ಗೆ. ಇಲ್ಲಿ ಆರ್ಟಿಕಲ್ 3 ಅಲ್ಲಿ ಡೀಲ್ಸ್ ವಿತ್ ದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್. ಕರೆಕ್ಟಾ? ಆಲ್ಟ್ರೇಷನ್ ಆಫ್ ಏರಿಯಾಸ್, ಬೌಂಡ್ರೀಸ್, ನೇಮ್ಸ್ ಆಫ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಆರ್ಟಿಕಲ್ 4 ಅಲ್ಲಿ ಡೀಲ್ಸ್ ವಿತ್ ಲಾಸ್ ಮೇಡ್ ಅಂಡರ್ ಆರ್ಟಿಕಲ್ 2 ಆ್ಯಂಡ್ 3. ಸೊ ಇದು ಆರ್ಟಿಕಲ್ 2 ಮತ್ತು 3 ಬಗ್ಗೆ ಮಾತಾಡಿದ್ದಾರೆ ಅಲ್ವಾ? ಹೌದು. ಸೊ ಇದು ಅಂಡರ್ 368 ಬರಲ್ಲ, ಅಮೆಂಡ್ಮೆಂಟಲ್ಲಿ ಇದು ಆ್ಯಡ್ ಆಗ್ತಿಲ್ಲ, ಇದು ಸಪ್ರೇಟ್ ಅಮೆಂಡ್ಮೆಂಟ್ ಅನ್ನೋ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಿಮಗೆ ಇದು ಕೊಡೋದೇ ಇಲ್ಲ, ನಿಮಗೆ ಡೈರೆಕ್ಟಾಗಿ ಬೇರೆ ಥರನೇ ಕೇಳ್ಬೋದು. ಸೊ ಆರ್ಟಿಕಲ್ 368 ಅಲ್ಲಿ ಸ್ಟೇಟ್ ಚೇಂಜಸ್ ಆಗಿರ್ಬೋದು, ಸ್ಟೇಟ್ ನೇಮ್ ಚೇಂಜಸ್ ಆಗಿರ್ಬೋದು, ಇದು ಬರುತ್ತೆ ಅಂತ ಕೇಳ್ಬೋದೇನೋ. ಸೊ ಆ ಥರ ಕೇಳಿದಾಗ ನಿಮಗೆ ಗೊತ್ತಿರಬೇಕು ಆರ್ಟಿಕಲ್ 2 ಮತ್ತು 3 ಮಾತ್ರ ಸ್ಪೆಸಿಫಿಕ್ ಆಗಿದೆ, ಆರ್ಟಿಕಲ್ 368 ಅಂಡರಲ್ಲಿ ಅದು ಬರಲ್ಲ ಅಂತ. ಓಕೆ. ಸೊ ಅದನ್ನ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಆರ್ಟಿಕಲ್ 2 ಮತ್ತು 3 ಅಂತ ಮಾತ್ರ ಅಲ್ಲ, ಆರ್ಟಿಕಲ್ 4 ಅಲ್ಲಿ ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಈಗ ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ನ ಡಿವೈಡ್ ಮಾಡಿದಾರಲ್ಲ, ಸೊ ಅದು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಂತ ನೀವು ಕಮೆಂಟಲ್ಲಿ ಆನ್ಸರ್ ಮಾಡ್ಬೋದು. ಓಕೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಹೊಸದು ಮಾಡ್ತಿರ್ತೀನಿ, ಬಿಕಾಸ್ ಎಕ್ಸಾಮ್ ಹತ್ರ ಬಂದಿದೆ. ಸೊ ಹೊಸ ವೀಡಿಯೋಸ್ ಹಾಕಿರ್ತೀನಿ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.